ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಯುಗಾಂತ್ಯವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ನಡೆಸಿದ ಅತ್ಯಂತ ರಹಸ್ಯ ಜಂಟಿ ವಾಯುದಾಳಿಯಲ್ಲಿ ಖಮೇನಿ ಹತ್ಯೆಯಾಗಿರುವುದು ಈಗ ಅಧಿಕೃತವಾಗಿ ದೃಢಪಟ್ಟಿದೆ. ಕಳೆದ 4 ದಶಕಗಳಿಂದ ಪಶ್ಚಿಮ ಏಷ್ಯಾದ ರಾಜಕೀಯವನ್ನು ತನ್ನ ಬೆರಳ ತುದಿಯಲ್ಲಿ ಆಡಿಸುತ್ತಿದ್ದ ವ್ಯಕ್ತಿಯ ಅಂತ್ಯ ಈಗ ಇಡೀ ಇಸ್ಲಾಮಿಕ್ ಜಗತ್ತಿನಲ್ಲಿ ಕಿಚ್ಚು ಹಚ್ಚಿದೆ. ಇರಾನ್ ಸರ್ಕಾರ ದೇಶಾದ್ಯಂತ 40 ದಿನಗಳ ಶೋಕಾಚರಣೆ ಘೋಷಿಸಿದ್ದು 7 ದಿನಗಳ ಕಾಲ ಸಾರ್ವಜನಿಕ ರಜೆ ನೀಡಿದೆ. 1939ರಲ್ಲಿ ಇರಾನ್ನ ಮಶಾದ್ನಲ್ಲಿ ಜನಿಸಿದ ಅಲಿ ಖಮೇನಿ ಬಾಲ್ಯದಿಂದಲೇ ಕಠಿಣ ಇಸ್ಲಾಮಿಕ್ ಶಿಕ್ಷಣ ಪಡೆದವರು. 1960 ಮತ್ತು 70ರ ದಶಕದಲ್ಲಿ ಅಂದಿನ ಶಾ ಆಡಳಿತದ ವಿರುದ್ಧ ದನಿ ಎತ್ತಿ ಹಲವು ಬಾರಿ ಜೈಲು ಪಾಲಾಗಿದ್ದರು. 1979ರ ಇಸ್ಲಾಮಿಕ್ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇವರು 1981ರಲ್ಲಿ ಇರಾನ್ನ ಅಧ್ಯಕ್ಷರಾದರು. 1989ರಲ್ಲಿ ರುಹಲ್ಲಾ ಖಮೇನಿ ನಿಧನದ ನಂತರ ಇರಾನ್ನ 2ನೇ ಸರ್ವೋಚ್ಚ ನಾಯಕನಾಗಿ ಅಧಿಕಾರಕ್ಕೇರಿದರು. ಅಂದಿನಿಂದ ಇಂದಿನವರೆಗೆ ಸುಮಾರು 36 ವರ್ಷಗಳ ಕಾಲ ಇರಾನ್ನ ಮಿಲಿಟರಿ, ನ್ಯಾಯಾಂಗ ಮತ್ತು ವಿದೇಶಾಂಗ ನೀತಿಯ ಮೇಲೆ ಒಬ್ಬ ಸರ್ವಾಧಿಕಾರಿಯಂತೆ ಹಿಡಿತ ಸಾಧಿಸಿದರು. ಈ ಭೀಕರ ಹತ್ಯೆಗಾಗಿ ಅಮೆರಿಕ ಮತ್ತು ಇಸ್ರೇಲ್ ದಶಕಗಳಿಂದ ಹೊಂಚು ಹಾಕಿದ್ದವು. ತೆಹರಾನ್ನ ಉತ್ತರ ಭಾಗದಲ್ಲಿರುವ ಅತ್ಯಂತ ಸುರಕ್ಷಿತ ನಿಯಾವರನ್ ಕಾಂಪ್ಲೆಕ್ಸ್ನ 30 ಅಡಿ ಆಳದ ಭೂಗತ ಬಂಕರ್ನಲ್ಲಿ ಖಮೇನಿ ಅಡಗಿರುವುದನ್ನು ಮೊಸಾದ್ ಪತ್ತೆ ಹಚ್ಚಿತ್ತು. ದಾಳಿಗೂ ಮುನ್ನ ಸೈಬರ್ ದಾಳಿ ನಡೆಸಿ ಇರಾನ್ನ ರೇಡಾರ್ಗಳನ್ನು ನಿಷ್ಕ್ರಿಯಗೊಳಿಸಲಾಯಿತು. ನಂತರ ಅಮೆರಿಕದ ಸುಧಾರಿತ F-35 ವಿಮಾನಗಳು ಇರಾನ್ ಗಡಿ ಪ್ರವೇಶಿಸಿ ಬಂಕರ್ ಬಸ್ಟರ್ ಬಾಂಬ್ಗಳ ಮಳೆಗೆರೆದವು. ಕೇವಲ 5 ನಿಮಿಷಗಳಲ್ಲಿ ಇಡೀ ನಿವಾಸ ನೆಲಸಮವಾಗಿ ಖಮೇನಿ ಮತ್ತು ಅವರ ಕುಟುಂಬ ನಾಮಾವಶೇಷವಾಯಿತು. ಆದರೆ ಈ ಕಾರ್ಯಾಚರಣೆಯು ಕೇವಲ ರಾಜಕೀಯ ಶಕ್ತಿಯ ಪ್ರದರ್ಶನವಾಗಿ ಉಳಿಯಲಿಲ್ಲ. ದಾಳಿಯ ವೇಳೆ ಇರಾನ್ನ 2 ಶಾಲೆಗಳ ಮೇಲೆ ನಡೆದ ಬಾಂಬ್ ದಾಳಿಯಲ್ಲಿ 85ಕ್ಕೂ ಹೆಚ್ಚು ಅಮಾಯಕರು ಬಲಿಯಾಗಿದ್ದಾರೆ. ಇದರಲ್ಲಿ ಹೆಚ್ಚಿನವರು ಶಾಲಾ ಮಕ್ಕಳೇ ಆಗಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರಕ್ತಪಾತವನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕಟುವಾಗಿ ಖಂಡಿಸಿದ್ದು, ಇದು ಜಾಗತಿಕ ಶಾಂತಿಗೆ ಎಸಗಿದ ದ್ರೋಹ ಎಂದು ಎಚ್ಚರಿಸಿದ್ದಾರೆ. ತಕ್ಷಣ ಯುದ್ಧ ನಿಲ್ಲಿಸದಿದ್ದರೆ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕಕ್ಕೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಇತ್ತ ಇರಾನ್ನ ಕ್ರಾಂತಿಕಾರಿ ಪಡೆಗಳು ಸೇಡು ತೀರಿಸಿಕೊಳ್ಳಲು ಸಜ್ಜಾಗಿದ್ದು, ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ಕಾರ್ಮೋಡ ಕವಿದಿದೆ.